ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಶಿ. ಇವತ್ತು ಬೆಳಿಗ್ಗೆ ಬೇಗನೆ ರೆಡಿಯಾಗಿ ವ್ಲಾಗ್ ಮಾಡ್ತಾ ಇದ್ದೆ. ಯಾಕಂದರೆ ಇವತ್ತು ನಾವು ಟೆಂಪಲ್ಗೆ ಹೊರಟಿದ್ವಿ, ಶೃಂಗೇರಿಗೆ. ಹಾಗೆ ಇವತ್ತು ಯಾವುದೆಲ್ಲ ಟೆಂಪಲ್ಗೆ ಹೋಗ್ತೀವಿ ಅಂತ ಕಂಪ್ಲೀಟ್ ಇದೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೆ. ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಹೌದು, ನಾ ಮುಂದೆ ಡಿಪ್ರೆಷನ್ ಮುಂದಿದ್ದ ರಿವರ್ಸ್ ತೆಗುವಂಗಾರೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಸಿದ್ದಾಪುರದಿಂದ ಸ್ವಲ್ಪ ಮುಂದೆ ಬಂದ ಕೂಡಲೇ ನಮಗೆ ಜಿಂಕೆ ಸಿಕ್ತ. 3 ಇದ್ದಿರುತ್ತೆ. ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ನಾನು ಹಿಂದೆ ಕೂತಿದ್ದೆ. ವಿಡಿಯೋ ಮಾಡುವಷ್ಟರಲ್ಲಿ ಅದು ಪಟ್ಟ ಪಾಸ್ ಆಯ್ತು. ಹಾಗೆ ನಾವು ಮನೆಯಿಂದ 6-6:30 ಆಯ್ತು ಹೊರಡೋತ್ತಿಗೆ. ಬೆಳಗ್ಗೆ ಎಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಕಣಕ. ಇನ್ನು ಮಳೆ ಇರಲಿಲ್ಲ. ಇದೇ ಥರ ವೆದರ್ ಇದ್ರೆ ಓಕೆ, ವಿಡಿಯೋ ಎಲ್ಲ ಮಾಡೋಕ್ಕೆ ಬೆಸ್ಟ್. ಇಲ್ಲ ಅಂದರೆ ಎಂತ ಗೊತ್ತಿಲ್ಲ, ಕಾಂಬ ಅಲ್ಲಿ ಮಳೆ ಜಾಸ್ತಿ ಇರ್ಬೋದು ಮಲೆನಾಡು ಸೈಡ್ ಆದ್ರಿಂದ. ಹಾಗೆ ನಾವು ಬೆಳಗ್ಗೆ ತಿಂಡಿ ಕೂಡ ತಿಂದಿರ್ಲಿಲ್ಲ. ಇನ್ನು ಮಧ್ಯದಲ್ಲೆಲ್ಲಾದ್ರೂ ತಿಂಡಿ ಮಾಡುದು. ಎಷ್ಟ್ ದಿನ ಅಂತ ಮಳೆಯಿಂದ ತಪ್ಪಿಸ್ಕೊಂಡಿರ್ತೀರಾ? ಮಳೆ ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ಮಳೆ. ಆಕಾಶವೆಲ್ಲ ನೂರಾರು ಬಣ್ಣ ತಂದ ಖುಷಿ ತಂಗಾಳಿಗೆ ಈ ಭೂಮಿ ಇವಾಗ ನಾವು ಆಗುಂಬೆ ವ್ಯೂ ಪಾಯಿಂಟ್ ಹತ್ರ ಬಂತು. ಗಾಡಿನ ಸ್ಟಾಪ್ ಮಾಡಿ, ಇಲ್ಲಿ ಫುಲ್ ವ್ಯೂ ಏನು ಕಾಣಿಸ್ತಿರ್ಲಿಲ್ಲ, ಫುಲ್ ಫಾಗ್ ಇಂದ ಕವರ್ ಆಗಿತ್ತು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ನೋಡಿ ಅದಾದ್ಮೇಲೆ ಮತ್ತೆ ಹೊಪ್ಪ ನೋಡ್ಬೋದು ನೀವು. ಫುಲ್ ಕವರ್ ಆಯ್ತು, ಏನು ಕಾಣಿಸ್ತಾ ಇರ್ಲಿಲ್ಲ. ತೋರುದಿಲ್ಲ, ಫುಲ್ ಫಾಗ್ ಇತ್ತಲ್ಲ ಫುಲ್. ಮುಂಜೆ ತೋರೋದಿಲ್ಲ. ತೋರುದಿಲ್ಲ ಇಲ್ಲಿ ಹಿಂಗ್ ಮಾಡ್ತಾ ಮತ್ತೆ ಕ್ಯಾಮರಾ ಕಣ್ಣು ಈಗ ಸ್ವಲ್ಪ ಅಪ್ಪ ಬನ್ನಿ, ಅಲ್ಲಿ ನಿಲ್ಸಿದ ಅಣ್ಣ ಮೇಲೆ. ಆಗುಂಬೆ ಘಾಟೆಗೆಲ್ಲ ನಡ್ಕೊಂಡು ಅನ್ಕೊಂಡ್ಲೇ ಇಲ್ಲ ನಡ್ಕೊ. ನಾನ್ ಬಾಯ್ ತಡಿಲಾರ್ದೆ ಎಲ್ಲ ನಿಂತ ಒದ್ರಬಿಟ್ಟೆ. ನೀನು ಅಷ್ಟೇ. ಈ ಇಸೆ ಯಾರ ತವಲು ಹೇಳ್ಬೇಡ. ಹಿಂಗ್ ನಡಿಗೆ ಹೆಂಗ ಒಂದ್ ಘಾಟಿ ಹತ್ತಿ ಇಳಿಕೆ ಹೋಗು ಹೆಂಗತ್ತ. ಆಹಾ, ಈಗ ಕಂಡ್ರೆ ಒಂದು ಬೆಳಗಿನ 8 ಗಂಟೆ ಮೇಲೆ ಕಾಣತಿಲ್ಲಲ್ಲ. ಇನ್ನೊಂದು ಹೋದ ಕಾಣ ಬೈಕ್ ಫುಲ್ ಬೈಕ್ ಮಾತ್ರ ಬೇಕು. ಹೋಗ ಹಾಯ್ ಮಾಡು. ಫಾಗ್ ತಡಿ, ಆ ಫಾಗ್ ಅವ್ರಿ ಹಾಯ್ ಮಾಡಿ ಕಾಂಬ, ಹಾಯ್ ಮಾಡಿ. ಅಲ್ಲ ಹಾಯ್ ಮಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಿಡಿದು ತೆಪ್ಪಿಸಾಕಿ. ಇವಾಗ ಎಂತ ಅಂದ್ರೆ
ಅಪ್ಪ ಅಣ್ಣ ಎಲ್ರು ಇಲ್ಲಿ ಹೊರಗಡೆ ಅವರ ಸ್ವಲ್ಪ ಅವ್ರ ಕಾಲಿಗೆಲ್ಲ ಫುಲ್ ಲೀಚ್ ಹತ್ತಿದ್ದಿತ್ತು ಅಷ್ಟು ಜಿಗಣೆ ಇತ್ತಿಲ್ಲಂತೂ ಇವಾಗ ಮಳೆಗಾಲದಲ್ಲಂತೂ ಮಲೆನಾಡ್ ಸೈಡ್ ಅದಂತೂ ಕಾಮನ್ ಬಿಡಿ ಹಾಗೆ ಈ ಒಂದ್ 2 ನಿಮಿಷದೊಳಗೆ ಫುಲ್ ತುಂಬಾ ಹತ್ತಿದಿತ್ತು ಹಾಗೆ ಇನ್ನು ನಾವು ಇಲ್ಲ ಒಂದ್ ಕಡೆ ಆಗುಂಬೆ ದಾಟಿ ಆದ್ಮೇಲೆ ನಾವು ತಿಂಡಿಗೆ ಗಾಡಿನ ಸ್ಟಾಪ್ ಮಾಡ್ತಾ ವೆದರ್ ಕಂಡ್ರೆ ಇನ್ನು ಒಂದ್ 6 ಗಂಟೆ 6:30 ತರ ಇತ್ತ ಆಲ್ರೆಡಿ ಟೈಮ್ 9 ಗಂಟೆ ಆಗ್ತಾ ಬಂತ ಇವಾಗ ತಿಂಡಿ ತಿಂದು ಮತ್ತೆ ಹೊರಡುದು. ಅದೆಂತ ಎಂತ ಸೇತುವೆ ಅದು? ತೂಗು ಸೇತುವೆ. ಫೈನಲಿ ರೀಚ್ ಆಯ್ತು ಶೃಂಗೇರಿ ಟೆಂಪಲ್ಗೆ. ನಾವು ಟೆಂಪಲ್ ಒಳಗೆ ಬಪ್ಪತ್ತಿಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯ್ತು. ಲೈಟ್ ಆಗಿ ಮಳೆ ಬರ್ತಾ ಇರುತ್ತೆ. ಇವಾಗ ಬೇಗ ಬೇಗ ಹೋಗಿ ದೇವ್ರ ದರ್ಶನ ಮಾಡಿ ಬಪ್ಪ. ಹಾಗೆ ಇವಾಗ ದೇವ್ರ ದರ್ಶನ ಮಾಡಿ ಹಾಗೆ ಹತ್ರ ಇರೋ ಎಲ್ಲ ಟೆಂಪಲ್ನ ನೋಡ್ತಾ ಇತ್ತ ಅಷ್ಟ್ರೊಳಗೆ ಮಳೆ ಬಂತು. ಕಂಟಿನ್ಯೂಸ್ ಆಗಿ ಮಳೆ. ಎಷ್ಟು ಮಳೆ ಅಂದ್ರೆ ಅದು ಬೇರೆ ನಾವು ಛತ್ರಿ ತಕೊಂಡು ಹೋಗಿರ್ಲಿಲ್ಲ. ನಾವಂತಲ್ಲ ಎಲ್ರು ಛತ್ರಿ ಎಲ್ಲ ಬಿಟ್ಟು ಬಂದಿದ್ದೀರೇನೋ ಯಾರು ಛತ್ರಿ ತರ್ಲಿಲ್ಲ. ಎಲ್ಲರೂ ಮಳೆ ನೆನೋ ತರ ಆಯ್ತು ಫುಲ್ ಮಳೆ. ಹಾಗೆ ಅದೊಂದು ಬೇಜಾರಾಯ್ತು ವಿಡಿಯೋ ಎಲ್ಲ ತೆಕ್ಕಂಕ ಇಲ್ಲ ಕರೆಕ್ಟ್ ಮಾಡಿ. ಅದ್ ಬಿಟ್ರೆ ಒಳ್ಳೆ ರೀತಿ ದೇವರ ದರ್ಶನ ಆಯ್ತು. ಆನೆ ಇದ್ದಿತ್ತು ಎಲ್ಲಾನು ಒಳ್ಳೆ ಆಯ್ತು. ಹಾಗೆ ಇವಾಗ ನಾನು ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ನ ತಗೊಂಡಿದ್ದೆ. ಮಳೇಲಿ ಬೇರೆ ಛತ್ರಿ ಇಲ್ದೆ ಇರೋದ್ರಿಂದ ನಂದು ಫೋನ್ ಕೂಡ ಚಿಂದಿ ಆಯ್ತು. ಅದಕ್ಕೋಸ್ಕರ ವಿಡಿಯೋನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ತೆಕ್ಕಂಕ ಇಲ್ಲ ನಂಗೆ. ಇವಾಗ ಶೃಂಗೇರಿಯಲ್ಲಿ ದರ್ಶನ ಮಾಡಿ ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ತಾ ಇತ್ತು. ಶೃಂಗೇರಿಯಲ್ಲಿ ಇನ್ನು ನಮ್ಗೆ ಹ್ಯಾಂಗ್ ಬ್ರಿಡ್ಜ್ ಇದ್ದಿತ್ತು. ಅದಾದ್ಮೇಲೆ ತುಂಬಾ ಅಕ್ಕಪಕ್ಕ ಇರೋ ಸಣ್ಣ ಸಣ್ಣ ಟೆಂಪಲ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಿಸಿಟ್ ಮಾಡೋಕೆ ಆಗಿರ್ಲಿಲ್ಲ. ಆದ್ರೆ ಸ್ವಲ್ಪ ಕವರ್ ಮಾಡ್ತಾ ಅಂದ್ರೆ ಅಷ್ಟ ಮಳೆ ಇತ್ತು ಅಲ್ಲಿ ಬ್ರಿಡ್ಜಿಗೆಲ್ಲ ಹೋಗಕ್ಕಾಗಿಲ್ಲ. ಫುಲ್ ಮಳೆ ಇರೋದ್ರಿಂದ ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗುವ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ ನಸು ನಗುತ್ತಾ ನಲಿ ನಲಿದು ನನ್ನ ಕೂಗಿದಂತಿದೆ. ವಾವ್ ವೀವ್ ಎಷ್ಟು ಚಂದ ಕಾಣ್ತಾ ಇತ್ತು. ಹೇಗೂ ಈ ದಾರಲ್ಲಿ ಬಂದಾಯ್ತು. ಹಾಗೆ ಸ್ವಲ್ಪ ಒಂದ್ 5 ನಿಮಿಷ ಗಾಡಿನೆಲ್ಲ ಸೈಡಲ್ಲಿ ಹಾಕಿ ವ್ಯೂನ ಎಂಜಾಯ್ ಮಾಡ್ರೆ ಹೇಗಿರತ್ತಲ್ಲ. ಬನ್ನಿ ಮತ್ತೆಂತಕ್ ತಡ ಮಾಡುದು ಫಸ್ಟ್ ವ್ಯೂನ ಎಂಜಾಯ್ ಮಾಡುವ. Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadow. ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಇವಾಗ ಬಂದು ನಾವು ರೀಚ್ ಆಯ್ತು. ಮಧ್ಯಾಹ್ನ ಕರೆಕ್ಟ್ 1 ಗಂಟೆ 1:30 ಆಯ್ತು ನಾವು ಬಪ್ಪಷ್ಟಾಗೆ. ಹಾಗೆ ಇಲ್ಲ ನೋಡಬಹುದು ವೆದರ್ ಅಂತೂ ಮಸ್ತ್ ಆಯ್ತು. ಹಾಗೆ ನಮ್ಗೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆನೂ ಒಳ್ಳೆ ಇತ್ತಿಲ್ಲ. ಆರಾಮಾಗಿ ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಹಾಗೆ ಇವಾಗ ಫಸ್ಟ್ ನಾವು ದೇವರ ದರ್ಶನ ಮಾಡಿ ಬಪ್ಪ.
ಹಾಗೆ ಇಲ್ಲಿ ದೇವ್ರ ದರ್ಶನ ಮಾಡೋಕ್ ನಮ್ಗೆ ಈ ತರ ಲೈನ್ ಅಲ್ಲಿ ಹೋಯ್ಕ ನಾವ್ ಒಂದ್ ಅರ್ಧ ಗಂಟೆ ಒಳಗೆ ನಾವು ದೇವ್ರ ದರ್ಶನ ಮಾಡ್ತಾ ಎಷ್ಟೇ ಜನ ಇದ್ರು ಬಟ್ ನಾವು ದೇವ್ರ ದರ್ಶನ ಮಾಡ್ಬೋದು. ಈ ತರ ಲೈನ್ ಇಂದ ಹೋಗೋದ್ರಿಂದ ಬೇಗ ಬೇಗ ದರ್ಶನ ಮಾಡ್ಬೋದು ನಮಗೆ. ಹಾಗೆ ಊಟ ಕೂಡ ಹಾಗೆ ಎಂತ ಅಂದ್ರೆ ನಮ್ಗೆ ಆತರ ನುಗ್ಗಲೆಲ್ಲ ಆರಾಮಾಗಿ ಊಟ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿ ಇವಾಗ ಹೊರಗಡೆಯಿಂದ ವೆದರ್ ನೋಡ್ಬೋದು ಚಂದಾಗಿ ಕಾಣ್ತಿತ್ತ. ಶೃಂಗೇರಿ ಎಲ್ಲ ತುಂಬಾ ಮಳೆ ಇದ್ದಿತ್ತ, ಹಾಗೆ ಇಲ್ಲ ನಮ್ಗೆ ಮಳೆ ಅಂತ ಇರ್ಲಿಲ್ಲ, ಆರಾಮಾಗಿ ಓಡಾಡಕ್ಕೆಲ್ಲ ಐತೆ. ಹಾಗೆ ನೋಡ್ಬೋದು ಇನ್ನು ನಾವು ಇಲ್ಲಿ ಬಂದದಕ್ಕೋಸ್ಕರ ಏನಾದ್ರು ಶಾಪಿಂಗ್ ಮಾಡುವ ಅಂತ ಇವಾಗ ಹೋಗ್ತಾ ಇತ್ತು. ಯಾವ್ದು ಅಡ್ಡಿಲ್ಲ ಇದ್ರಿಗೆ ಅಲ್ಲೆಲ್ಲ ಇದ್ದಂಗೆ ಇತ್ತಪ್ಪೆ ಅಂತ ಗೊತ್ತಿಲ್ಲ. ಇವಾಗ ಶಾಪಿಂಗ್ ಅಂತ ಜಾಸ್ತಿ ಅಂತ ಮಾಡ್ಲಿಲ್ಲ, ಟೆಂಪಲ್ ಅನ್ನ ಒಂದು ಫೋಟೋ ತಗಂತ ಮನೆಗೆ ಅಷ್ಟೇ. ಅದಾದ್ಮೇಲೆ ಇವಾಗ ನಮ್ಮ ಪಯಣ ಇದ್ದಿದ್ದು ಕಳಸ ಟೆಂಪಲಿಗೆ. ಕಳಸ ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಹೋಗೋ ದಾರಿಯಲ್ಲಿ ಒಂದು ಫಾಲ್ಸ್ ಸಿಕ್ತ. ಹಳ್ಳಿಮನೆ ಫಾಲ್ಸ್ ಅಂತ ಬೋರ್ಡ್ ಹಾಕಿದ್ದೀರ, ಅದನ್ನ ನೋಡಿ ಹೋಗ ಅಂತ ಇವಾಗ ನಾವು ರೀಚ್ ಆದ್ವಿ. ಮಸಾಲೆ ಐಟಮ್ಸ್, ಹಳ್ಳಿ ಮನೆ ಶುದ್ಧ ಜೇನುತುಪ್ಪ. ಇವಾಗ ಇಲ್ಲಿ ಮೇಲ್ಗಡೆ ನಮ್ಗೆ ಇಲ್ಲ ಎಂಟ್ರಿ ಅಂತ ಹಾಕಿರೋ ಫಾಲ್ಸಿಗೆ, ಬಟ್ ನಾವು ಅದನ್ನ ನೋಡಿ ಮೇಲೆ ಬಂದ ಅದ ಎಂಟ್ರಿ ಅಲ್ಲ ಅಂತೆ. ಇಲ್ಲೊಂದು ಮನೆ ಇತ್ತು ನೋಡಿ, ಅವ್ರ ಮನೆ ಹಿಂದ್ಗಡೆ ತೋಟದಲ್ಲ ಹೋಯ್ಕಂಡ್ರ ಇಲ್ಲ ಬಂದ್ಕಂಡ್ರೆ ಇದು ಫಾಲ್ಸ್ ನಮ್ಗೆ ಎಂತ ಗೊತ್ತಾಯಿಲ್ಲ. ಇದು ಫಾಲ್ ತರನೇ ಇಲ್ಲ ನಮ್ಮ ಬದಿಯೆಲ್ಲ ಈಗ ಮಳೆಗಾಲದಲ್ಲಿ ದಾರಿಯಿಂದ ಕೆಳಗ್ ನೀರ್ ಬಿದ್ರೆ ಯಾವ ತರ ಇರತ್ತೆ ಸೇಮ್ ಅದೇ. ಇದು ನಮ್ಗೆ ಎಂತ ದೊಡ್ಡದು ಎಂತ ಅಂತ ಅನ್ಸ್ಲ. ಅದ್ರಾಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರ, ಅಷ್ಟು ಕಾಮ್ಗೆ ಬರ್ತಿಲ್ಲ ಈಗ. ಹಾಗೆ ನಾವು ಅಲ್ಲೇ ಒಂದ್ 5 ನಿಮಿಷನೂ ಇರ್ಲಿಲ್ಲ ಮತ್ತೆ ರಿಟರ್ನ್ ಬಂತ. ಅದು ನೀರು ಇರ್ಲಿಲ್ಲ, ನೀವು ನೋಡ್ಬೋದು. ದಾರೆ ನೀರು ಬಿಡೋಂಗಿ ನಮ್ಮೂರ ದಾರೆ ಅಲ್ಲ. ಹಳ್ಳಿಮನೆ ಜ್ಯೂಸ್ ಅವರು ಬಂದಾರಿ ಜ್ಯೂಸ್. ಹೌದು, ಈಗ ಟಿಕೆಟ್ ದುಡ್ಡು ಹಾಕೊಂಡು ಇವಾಗ ನಾವು ಬಂದಿದ್ದು ಕಳಸದಲ್ಲಿರುವ ದಕ್ಷಿಣ ಕಾಶಿ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಮಧ್ಯಾಹ್ನ ಊಟ ಮಾಡಿ ಇಲ್ಲಿಗೆ ಬಂದಿದ್ರಿಂದ ಸ್ವಲ್ಪ ಲೇಟ್ ಆಯ್ತಾ, ಆದ್ರಿಂದ ಪೂಜೆ ಅಂತ ಇರ್ಲಿಲ್ಲ. ದೇವ್ರ ದರ್ಶನ ಮಾಡಿ ಆಮೇಲೆ ತೀರ್ಥ ಪ್ರಸಾದ ತಗೊಂಡು ಹಾಗೆ ರಿಟರ್ನ್ ಬಂದ್ವಿ. ಇನ್ನು ನಾವು ಶೃಂಗೇರಿ ಮತ್ತೆ ಹೊರನಾಡಿ ಕಂಪೇರ್ ಮಾಡಿದ್ರೆ ಕಳಸ ಟೆಂಪಲ್ ಅಲ್ಲಿ ಸ್ವಲ್ಪ ಭಕ್ತಾದಿಗಳು ಕಮ್ಮಿ ಇದ್ದಿದ್ರು. ನಾವು ಬಂದಿದ್ದು ಮಧ್ಯಾಹ್ನ ಆದ್ರಿಂದನ ಅಂತ ಗೊತ್ತಿಲ್ಲ.
ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಎಲ್ಲ ಆರಾಮಾಗಿ ವಿಸಿಟ್ ಮಾಡಿದ್ವಿ. ಹಾಗೆ ಸ್ವಲ್ಪ ಮಳೆ ಸಿಕ್ತು ಅನ್ನೋದು ಬಿಟ್ರೆ ಮತ್ತೆ ಇವತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಕೂಡ ಆಯ್ತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ಆಗುಂಬೆ ಘಾಟಿಯಲ್ಲಿದ್ವಿ. ಇಲ್ಲಿ ಸ್ವಲ್ಪ ಫಾಗ್ ಎಲ್ಲ ಇರೋದ್ರಿಂದ ವೆಹಿಕಲ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಗಾಡಿನ ಸ್ವಲ್ಪ ಸ್ಟಾಪ್ ಮಾಡ್ಬೇಕಾಯ್ತು. ಬ್ಲಾಕ್ ಆಗಿತ್ತು ರೋಡ್. ಹಾಗೆ ಇನ್ನು ಈ ಒಂದು ವ್ಲಾಗ್‌ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.